ನಮ್ಮ ಮನೆಗೆ ಟೆಲ್ ಯು ಫ್ರ್ಯಾಂಕ್ಲಿ ಯಾವ ರಿಲೇಷನ್ಸು ಬರ್ತಿರ್ಲಿಲ್ಲ. ಅದು ಯಾವುದೋ ಜುಗಾಡ್ ಮನೇಲವ್ರು ರೀ ಅವರು ಎಲ್ರಿ ಅವರು ಇದೆ ಮನೆಯವ್ರಿಗೆ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತಿರ್ಲಿಲ್ಲ ನೆಟ್ಟಿಗೆ, ಯಾರು ಕರಿತಿರ್ಲಿಲ್ಲ, ನಾವು ಕರಿತೇವೆ ಹೋಗೋದು ಇಲ್ಲಿಗೆ. ಸೊ ಹಂಗಾಗಿ ಆ ನೋವಲ್ಲಿ ಬದುಕಿದ್ದಾರೆ ನಮ್ಮ ತಂದೆ ತಾಯಿ. ಆವಾಗ ನಾನು ಅಂದ್ಕೊಳ್ಳೋದು ನಾವು ಏನಾದ್ರು ಮಾಡ್ಬೇಕು ಲೈಫಲ್ಲಿ, ಇದೆಲ್ಲ ದಾಟ್ಬೇಕು ನಾವು, ಏನು ಇದು ನನ್ನ ಜರ್ನಿ. ಹಾಗಾಗಿ ನಾನು ಇವತ್ತು ಯಾರ ಹತ್ರ ಅಗ್ರೆಸಿವ್ ಆಗೋಕ್ಕಾಗಲ್ಲ, ಬದುಕು ತೋರಿಸಿದೆ ನಮ್ಮ ಜೀವನ. ಅಲ್ಲ ನಿಜವಾಗ್ಲೂ ಸರ್, ಯಾರಾದರೂ ಕಷ್ಟಪಟ್ಟಿದ್ದಾರೆ ಅಂದಾಗ ಒಂದು ಕಡೆ ನನಗೆ ಖುಷಿ ಆಗುತ್ತೆ, ದಟ್ ಈಸ್ ದ ರೈಟ್ ವೇ ಅಂತ ಅನಿಸುತ್ತೆ. ಯಾಕಂದರೆ ಆ ಕಷ್ಟಪಟ್ಟವ್ರಿಗೆ ಸುಖದ ಮಹತ್ವ ಗೊತ್ತಿರುತ್ತೆ ಸರ್. ನಿಜವಾಗ್ಲೂ ಅದು ನೀವು ಏನೇ ಇಮ್ಯಾಜಿನ್ ಮಾಡ್ಕೋಬಹುದು, ಆದರೆ ಆ ಸಿಚುವೇಶನಲ್ಲಿ ಇದ್ದು ಬಂದವ್ರಿಗೆ ಮಾತ್ರನೇ. ಇವಾಗ ನೀವು ಏನೇ ಒಳ್ಳೇದನ್ನು ಅನುಭವಿಸ್ತಾ ಇದ್ರು ಜೀವನದಲ್ಲಿ, ಐ ಬಿಲೀವ್ ನಿಮ್ಗೆ ಅದ್ರ ವ್ಯಾಲ್ಯೂ ಬಹಳವಾಗಿ ಗೊತ್ತಿದೆ. ಒಂದು ಕ್ಷಣಕ್ಕೂ ಅದನ್ನು ನೀವು ಹಗುರವಾಗಿ ತಗೊಳ್ಳಲ್ಲ, ಯಾಕಂದ್ರೆ ನೀವು ಆ ಕಷ್ಟದಲ್ಲಿ ಇದ್ದು ಬಂದಿದ್ದೀರಾ. ಖಂಡಿತ ಹೌದು. ಐ ವ್ಯಾಲ್ಯೂ ಎವ್ರಿ ರುಪಿ. ನನ್ನ ಮಗಳಿಗೆ ಒಂದು ಚಾಕ್ಲೇಟ್ ಕೊಡ್ಸೋಕೆ ಹೇಳ್ತೀನಿ, ಮಗಳ 5 ರೂಪಾಯಿ ಯಾಕಮ್ಮ, 1 ರೂಪಾಯಿ ತಗೋ, 5 ದಿನ ತಗೋ, ಹಂಗೆ ಹೀಗೆ ಅಂತ ಐ ಟ್ರೈ ಟು ಕನ್ವಿನ್ಸ್ ಹರ್. ಸೊ ಅಂದರೆ 1 ರೂಪಾಯಿಗೆ ಬೆಲೆ ಇದೆ. ಇವತ್ತಿಗೆ 1 ರೂಪಾಯಿ ಸಣ್ಣದು ಅನಿಸ್ಬೋದು,